ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನೋಡಿ ಸ್ಪೆಷಲ್ ಆಗಿ ಏನಿದೆ, ಏಡಿ ಇದೆ ಅಲ್ವಾ, ಇದನ್ನು ಹೇಗೆ ಕ್ಲೀನ್ ಮಾಡೋದು, ಹೇಗೆಲ್ಲ ಮಾಡೋದು ಅಂತ ಹೇಳಿ ನೋಡೋಣ. ಇದು ತುಂಬ ಟೇಸ್ಟಿಯಾಗಿ ಬರ್ತದೆ ಮತ್ತು ತುಂಬ ಸುಲಭ ಕೂಡ, ಏನು ತುಂಬ ಕಷ್ಟ ಇಲ್ಲ. ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಸಾಕ ವಿಡಿಯೋ ಇದನ್ನ ರೆಡಿ ಕರೆಕ್ಟ್ ಆಯ್ತು. ನೋಡಿ, ಇದನ್ನ ಈ ಥರ ತಕ್ಕೋಬೇಕು, ತಕ್ಕೊಂಡು ಇಲ್ಲಿ ಹಿಡ್ಕೋಬೇಕು. ಇಷ್ಟು ಸುಲಭದಲ್ಲಿದೆ ಅಲ್ವಾ. ಮತ್ತು ಇದು ಈ ಥರ ಇದೆಲ್ಲ ಇರ್ತದಲ್ವ, ಗುಂಜು ಟೈಪು, ಇದನ್ನು ತೆಗೆದು ಬಿಡಬೇಕು. ಹಾಗೆಯೇ ಅದರಲ್ಲಿ ಬಿಡಬಾರ್ದು, ಅದರ ಪದಾರ್ಥ ಚೆನ್ನಾಗಿರೋದಿಲ್ಲ ಮತ್ತು ಟೇಸ್ಟ್ ಕೂಡ ಇರೋದಿಲ್ಲ. ಅದನ್ನು ಆ್ಯಕ್ಚುಲಿ ಇಡಬಾರ್ದು, ತೆಗೆದು ಬಿಡಬೇಕು. ನೋಡಿ ಎಷ್ಟು ವೇಸ್ಟ್ ಬಂತು. ಈಗ ನಮಗೆ ಸಿಕ್ಕಿರೋದು ಬರೀ ನಾಲ್ಕೇ ಇದ್ದದ್ದು. ಅದು ಕ್ಲೀನ್ ಮಾಡಿ ಹಾಕೋ ಇಷ್ಟು ವೇಸ್ಟ್ ಹೋಯಿತು. ಇಷ್ಟು ನಮಗೆ ರೆಡಿ ಸಿಕ್ಕಿದೆ. ಇದನ್ನು ತುಂಬ ವಾಶ್ ಮಾಡಬಾರ್ದು, ಒಂದೇ ಸರಿ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಬಣಲೆ ಇಟ್ಕೊಂಡು 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ ನಾನು. ಇದು ಎಣ್ಣೆ ಕೂಡ ಕಾದಿದೆ. ನಾನು ಇದಕ್ಕೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಬೇಸಿಲಿ ಈರುಳ್ಳಿ ಫ್ರೈ ಆಗ್ತಾ ಬಂತು. ಈ ಟೈಮಲ್ಲಿ ನಾನು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊತೀನಿ. ಒಂದು 2 ಎಳೆ ಕರಿಬೇವು ತೊಗೊಂಡಿದ್ದೀನಿ, ಕರಿಬೇವು ಕೂಡ ಹಾಕ್ಕೋತೀನಿ ನಾನು. ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಇದು ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು. ಈಗ ಟೊಮೆಟೊ ಎಲ್ಲ ಬೇಗ ಮೆತ್ತಗಾಗ್ತದೆ, ಅದಕ್ಕೋಸ್ಕರ. ಈಗ ಫ್ರೈ ಆಗ್ತಾ ಬರ್ತದೆ ನೋಡಿ. ಈಗ ಫ್ರೈ ಆದರೆ ಸಾಕು. ಲಾಸ್ಟಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ. ನೋಡಿ ಗೈಸ್, ಇಲ್ಲಿ ನಾನು ಸಾಮಾನು ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಬಡೆ ಸೊಪ್ಪು, ಇದು ಸೋಪಿನ ಕಾಳು ಹೇಳ್ತಾರಲ್ಲ ಅದು, 1-2 ಏಲಕ್ಕಿ, 2 ಲವಂಗ, 1 ಏಲಕ್ಕಿ, ಮತ್ತು ಚಕ್ಕೆ ಪೀಸ್, ಮತ್ತು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ನೀರುಳ್ಳಿ, ಚಿಲ್ಲಿ ಪೌಡ್ರ್ ಮತ್ತು ತೆಂಗಿನಕಾಯಿ. ಇಷ್ಟು ಐಟಮನ್ನು ನಾನು ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನಾನು. ಸ್ವಲ್ಪ ಕಾಲು ಸ್ಪೂನ ಎಲ್ಲ ಪೌಡ್ರ್ ಹಾಕಿದೆ. ಇದು ಹಾಕಬೇಕು. ಇದೊಂದು ಫ್ಲೇವರ್ ಚೆನ್ನಾಗಿರ್ತದೆ ಮತ್ತು ನಂಜು ಕೂಡ ಹೇಳ್ತಾರಲ್ವ, ಕೆಲವರಿಗೆ ಆಗೋದಿಲ್ಲ, ವಾಯಿ ಅಲ್ವಾ, ಅದೆಲ್ಲ ಆಗೋದಿಲ್ಲ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಮಸಾಲೆ ಏನು ನಾನು ತೊಗೊಂಡಿದ್ದೆ, ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಗೈಸ್. ಈಗ ರೆಡಿಯಾಗಿದೆ, ನಾನು ತೆಗಿತೀನಿ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದಕ್ಕೆ ಇನ್ನೂ 1-2 ಜಂಜೆ ಹಾಕಿದರೂ ಪರವಾಗಿದ್ದಿಲ್ಲ. ಏಡಿ ಹೇಳ್ತಾರಲ್ವ, ಇನ್ನೂ 1-2 ಹಾಕಿದರೂ ಪರವಾಗಿದ್ದಿಲ್ಲ. ಸಖತ್ತಾಗಿ ಬಂದಿದೆ. ಇದು ಮಟನ್ ಸಾಂಬಾರು ಅಷ್ಟೇ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿ ಬಂದಿರ್ತದೆ ಇದು. ಸ್ವಲ್ಪ 1 ಸ್ಪೂನ್ ಗಸಿ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡುವ ಹೇಗಂತ. ನೋಡಿ ಎಷ್ಟು ಚೆಂದ ಬಂದಿದೆ. ನೋಡಿ ಎಷ್ಟು ಚೆಂದ ಬಂದಿದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ ಇದು ಪದಾರ್ಥ.
ಟೇಸ್ಟ್ ಮಾಡ್ತೀನಿ ಹೇಗೆ ಅಂತ. ಸೂಪರಾಗಿ ಬಂದಿದೆ ಗೈಸ್. ಸೂಪರ್ ಅಂದರೆ ಸೂಪರ್. ಮಟನ್ ಪದಾರ್ಥ ಥರನೇ ಆಗಿದೆ. ಮಟನ್ ಸಾಂಬಾರು ಮಾಡ್ತೀವಲ್ವಾ ಹಾಗೆ ಬಂದಿದೆ. ತುಂಬ ಟೇಸ್ಟಿಯಾಗಿ ಬಂದಿದೆ ಗೈಸ್. ನೀವು ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye. Take care.